ಇಡೀ ಜಗತ್ತಿನ ಜನರ ದುಃಖಕ್ಕೆ ಕಾರಣ, ಚಿಂತೆಗೆ ಕಾರಣ, ನೋವು ನಿರಾಶೆಗಳಿಗೆ ಕಾರಣ ಅಂದರೆ ಎರಡು ವಿಷಯಗಳು. ಏನು? ಮನುಷ್ಯನ ಮನಸ್ಸಿಗೆ ತಾಪ, ಚಿಂತೆ, ದುಃಖ ಯಾಕೆ ಬಂತಂದ್ರೆ 2 ವಿಷಯಗಳಿಂದ ಬಂತವನು. ಅವನ 2 ವಿಷಯಗಳು ಯಾವುವು ಅಂದ್ರೆ, ಅವನ ಇಚ್ಛೆ ಏನು ಅಂದ್ರೆ, ಒಂದನೇದ್ದು ನಾ ಬಯಸಿದ್ದೆಲ್ಲ ಸಿಗಬೇಕು, ಇದು ಒಂದನೇದ್ದು. ಮತ್ತು ಯಾವುದು ಸಿಕ್ಕೈತಿ ಅದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇವೆರಡೂ ಮನುಷ್ಯನ ಬಯಕೆಗಳು, ಇಚ್ಛೆಗಳು. ನಾ ಏನು ಬಯಸೀನಿ ಅದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಅಲ್ಲ, ಇದು ಸಾಧ್ಯ ಐತೇನು ಜಗತ್ತಿನೊಳಗೆ? ನಾ ಏನೇನು ಬಯಸೀನಿ, ಬಯಸಿದ್ದೆಲ್ಲ ಈ ಜಗತ್ತಿನಲ್ಲಿ ಸಿಗುತ್ತೈತೇನು? ಯಾವುದು ಸಿಕ್ಕಿದೆ ಹೇಳಿ? ಹಿಂದೆ ಅಯೋಧ್ಯ ನಗರ ಇತ್ತು, ರಾಮನ ಪಟ್ಟಾಭಿಷೇಕ ಇತ್ತು. ರಾಮನಿಗೂ ಇಚ್ಛೆ ಇತ್ತು ಅಯೋಧ್ಯೆಯ ನಗರದ ಅಧಿಪತಿ ಆಗಬೇಕಂತ. ರಾಮನ ಬಯಕೆ, ತಂದೆ ದಶರಥನ ಬಯಕೆ, ಪ್ರಜೆಗಳ ಬಯಕೆ ಇತ್ತು, ಸೀತೆಯ ಬಯಕೆಯೂ ಇತ್ತು. ಆದರೆ ಈಡೇರ್ತೇನು? ಯಾವ ದಿವಸ ಪಟ್ಟಾಧಿಕಾರ ಆಗುವುದಿತ್ತು ಅದ ದಿವಸ ವನವಾಸಕ್ಕೆ ಹೋದಾತು. 12 ವರ್ಷ ರಾಮ ಅಯೋಧ್ಯೆ ಆಳಲಿಲ್ಲ, ಕಟ್ಟಿಗೆಯ ಪಾದುಕೆ ಅಯೋಧ್ಯೆ ಆಳತ್ತು. ಯಾರ ಇಚ್ಛೆ ಈಡೇರ್ತದೆ ಹೇಳಿ? ನೀವು ಈ ಹೆಸರು ಕೇಳಿರ್ಬೇಕು, ವಿಜಯಪತ್ ಸಿಂಗಾನಿಯ ಅಂತ. ಈ ರೆಮಂಡ್ ಶೋರೂಮ್ ಇತ್ತು, ರೆಮಂಡ್ ಶೋರೂಮ್ ಅಂತ. ಭಾಳ ದೊಡ್ಡ ಶ್ರೀಮಂತ, ಭಾಳ ಫಿಲಾಸಫರ್, ಪ್ರೊಫೆಸರ್, ಭಾಳಷ್ಟು ಪದಕಗಳನ್ನು ಗಳಿಸಿದ್ದ ಅವ. ದೊಡ್ಡ ಶ್ರೀಮಂತ, ಆದ್ರೊಂದು ಪುಸ್ತಕ ಬರೆದಾನ, ಅವೊಂದು ಆಟೋಬಯೋಗ್ರಫಿ ಬರೆದಾನ, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್. ಆಶ್ಚರ್ಯ ಏನು ಅಂದ್ರೆ, ಅವನ ಹತ್ರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಆತ ಒಬ್ಬ. ದೊಡ್ಡ ಪದವಿ, ಅಧಿಕಾರ, ಎಲ್ಲವೂ ಪ್ರಶಸ್ತಿಗಳು ಇದ್ದೂ ಸಹಿತ ಮೈ ಲೈಫ್ ಈಸ್ ಇನ್ಕಂಪ್ಲೀಟ್ ಅಂತ. ಎಲ್ಲ ಇದ್ದೂ ಸಹಿತ ಲೈಫ್, ಜೀವನ ಅಪೂರ್ಣ ಆದ್ರೆ ವಾಟ್ ಮೇಕ್ಸ್ ದಿ ಲೈಫ್ ಕಂಪ್ಲೀಟ್ ದೆನ್? ಎಲ್ಲ ಇದ್ದು ಲೈಫ್ ಇನ್ಕಂಪ್ಲೀಟ್ ಅಂದರೆ ಜೀವನ. ಹಾಗಾದರೆ ಯಾವುದು ಜೀವನವನ್ನು ಕಂಪ್ಲೀಟ್ ಮಾಡುವುದು ಯಾವುದಾಗ? ಯಾರ ಇಚ್ಛೆಗಳು ಈ ಜಗತ್ತಿನಲ್ಲಿ ಈಡೇರ್ತಾವ ಹೇಳಿ? ನಮ್ಮ ಬಯಕೆ ಏನಿದೆ ಎಲ್ಲವೂ ನಾ ಅನ್ಕೊಂಡಂಗೆ ಆಗಬೇಕು, ನಾ ಬಯಸಿದ್ದೆಲ್ಲ ಈಡೇರಬೇಕು, ನಾ ಬಯಸಿದಂಗೆ ನಡಿಬೇಕು ಅಂತ. ನಾ ಬಯಸಿದಂಗೆ ನಡಿಬೇಕು, ನಾ ಬಯಸಿದ್ದೆಲ್ಲ ದೊರಕಬೇಕು, ಮತ್ತು ದೊರಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇದು ಮನುಷ್ಯನ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆ ಹಂಗಲ್ಲ. ನೀ ಬಯಸಿದ್ದು ಯಾವುದು ಈಡೇರುವುದಿಲ್ಲ, ಮತ್ತು ದೊರಕಿದ್ದೆಲ್ಲ ನಿನ್ನ ಕೈ ಬಿಟ್ಟು ಹೋಗ್ತದೆ. ಇದು ನಿಸರ್ಗದ ಇಚ್ಛೆ. ಇದು ಇಲ್ಲೊಂದು ಕಾನ್ಫ್ಲಿಕ್ಟ್ ಇದೆ, ಒಂದು ಯುದ್ಧ ಇದೆ. ನನ್ನ ಬಯಕೆ ಮತ್ತು ನನ್ನ ಇಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಹೋರಾಟ ಇದೆ. ನನ್ನ ಬಯಕೆ ಐತಿ, ಏನೈತಿ? ನಾವೆಷ್ಟು ಮಂದಿ ಪ್ರಯತ್ನ ಮಾಡೋದಿಲ್ಲ ಹೇಳಿ? ನನ್ನ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು ನಾವು ಅಂತೀವಿ. ಎಲ್ಲಿದೆ? ಎಷ್ಟು ಮಂದಿ ಎಲ್ಲೆಲ್ಲ ಹೋಗಿ ಏನೇನೋ ಸಲೂನಿಗೆ ಹೋಗಿ ಏನೇನೋ ಮಾಡ್ಕೊಂಬಂದಿರ್ತೀವಲ್ಲ. ಅಂದ್ರೆ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರೂ ಅಂಕಲ್ ಅನ್ನಬಾರ್ದು. ಅಂದ್ರೆ ಇವ ಇನ್ನೂ ಸಂಧಿ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಅಡ್ಡಾಡ್ಬೇಕನ್ನವ. ಇದು ಸಾಧ್ಯ ಐತೇನು? ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್, ಇದು ಸಾಧ್ಯ ಐತೇನು ಜಗತ್ತಿನೊಳಗೆ? ದೇಹ ಅಂದ ಮೇಲೆ, ಇವತ್ತು ಹುಟ್ಟೈತಿ ಅಂದ ಮೇಲೆ ನಾಳೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಬರುವುದೇ ಅದು. ನನ್ನ ಇಚ್ಛೆಯಂತೆ, ನನ್ನ ದೇಹವೇ ನನ್ನ ಇಚ್ಛೆಯಂತೆ ಮಾತು ಕೇಳುವುದಿಲ್ಲ ಅಂದ ಮೇಲೆ ಜಗತ್ತು ನನ್ನ ಇಚ್ಛೆಯಂತೆ ನಡಿಬೇಕು ಅನ್ನೋದು ಸಾಧ್ಯ ಇದೆಯೇನು ಹೇಳಿ? ನಾನು ಬಯಸಿದಂತೆ ನನ್ನ ದೇಹವೇ ನನ್ನ ಮಾತು ಕೇಳುವುದಿಲ್ಲ ಅಂದ ಮೇಲೆ ಜಗತ್ತು ನನ್ನ ಮಾತು ಕೇಳ್ತೈತೇನು? ಈಗ ಅತ್ತಿರ್ತಾಳೆ, ಆಕೆಯ ಬಯಕೆ ಏನು ಅಂದ್ರೆ, ಮಗನ ಲಗ್ನ ಮಾಡ್ತೀನಿ, ಸೊಸೆ ಬರ್ತಾಳೆ, ಎಲ್ಲ ಬಿಸಿ ರೊಟ್ಟಿ ಚಪಾತಿ ಮಾಡಿ ಕೊಡ್ತಾಳೆ, ನಾ ಆರಾಮ್ ಟಿ ವಿ ನೋಡ್ಕೊಂತ ಕುಂದಿರ್ಬೇಕಂತ. ಯಾವ ಅತ್ತಿಗೆ ಅಪೇಕ್ಷೆ ಇಲ್ಲ ಜಗತ್ತಿನ? ಈ ಅಪೇಕ್ಷೆ ಇಲ್ಲಾರ್ದ ಅತ್ತಿ ಯಾರಾದರೂ ಅದಾರ? ಅಥವಾ ಈ ಅಪೇಕ್ಷೆ ಇಲ್ಲಾರ್ದ ಅತ್ತಿ ಇದ್ದಿದ್ದೇ ಆದ್ರೆ ಅತ್ತಿ ಅನ್ನೋ ಶಬ್ದಕ್ಕೆ ಮೌಲ್ಯನೇ ಕಳ್ಕೊಂಡ್ಬಿಡ್ತೈತೆ. ಯಾವ ಅತ್ತಿಗೆ ಅಪೇಕ್ಷೆ ಇಲ್ಲ? ಮದುವೆ ಆದ ಮೇಲೆ ಸೊಸೆ ಬರಬೇಕು, ಬಿಸಿದು ಮಾಡಿ ಕೊಡಬೇಕು. ಯಾರಿಗೆ ಅಪೇಕ್ಷೆ ಇಲ್ಲ? ಕನ್ಯಾ ನೋಡಿ ಬಂದರು, ಸೊಸೆ ಮದುವೆ ಆಯ್ತು, ಸೊಸೆ ಬಂದ್ಲು, ಅತ್ತಿ ಕೇಳಿದ್ಲು, ಏನೇನು ಬರ್ತೈತಿ? ಎಲ್ಲ ಬರ್ತೈತಿ. ಏನು ಬರ್ತೈತಿ?
ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಪುರಿ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನನ್ಲತ್ತಿ. ಎಲ್ಲ ಬರ್ತೈತಿ, ಹೋಟೆಲ್ದಾಗ ಆರ್ಡ್ರ್ ಕೊಟ್ರ ಅನ್ಲಕ್ಕೆ. ಹೋಟೆಲ್ದಾಗ ಆರ್ಡ್ರ್ ಕೊಟ್ರ ಇದೆಲ್ಲ ಬರ್ತೈತಿ. ಇದು ಯಾರ ಇಚ್ಛೆಗಳು ಪೂರೈಕೆ ಆಗ್ಯಾವ ಹೇಳಿ ಇಲ್ಲೆಲ್ಲ? ಯಾವ ತಂದೆಗೆ ಮಗನ ಮೇಲೆ ಇಚ್ಛೆ ಇಲ್ಲ ನನ್ನ ಮಗ ನನಗೆ ಜೋಪಾನ ಮಾಡ್ತಾನ ಅಂತ? ಯಾರು ಬಯಸ್ಲಿಕ್ಕಿಲ್ಲ ಹೇಳಿ? ಎಷ್ಟು ಮಂದಿ ತಂದೆಗಳ ಇಚ್ಛೆಗಳು ಬಯಸಬಾರ್ದಂತಲ್ಲ, ತಿಳ್ಕೊಬೇಕಾದದ್ದೇನು, ಒಟ್ಟ ಬಯಸಬಾರ್ದೇನ್ರಿ? ಹಂಗಿದ್ರ ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಈಡೇರೋದಿಲ್ಲ ಅಂತ ತಿಳ್ಕೊಂಡು ಬಯಸಬೇಕಷ್ಟೇ. ಇದು ತತ್ವಜ್ಞಾನ ಮನುಷ್ಯನದು. ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಈಡೇರೋದಿಲ್ಲ ಅಂತ ತಿಳ್ಕೊಳ್ಳೋದಷ್ಟೇ. ಈಗ ತಂದಿರ್ತಾನೆ ಮಗನ ಮೇಲೆ ಎಷ್ಟು ಜೀವ ಇರ್ತಾನೆ ನೀವು ನೋಡ್ರಿ. ಸಣ್ಣ ಹುಡುಗರಿದ್ದಾಗ ಇವ ಮಕ್ಕೊಂಡಿರ್ತಾನ, ಸಣ್ಣ ಮಗು ಅವನ ಮೇಲೆ ಅಂಬೆಗಾಲ ಇಟ್ಕೊಂಡು ಬರ್ತಿರ್ತೈತಿ, ಎದಿ ಮೇಲೆ ಆಡ್ತಿರ್ತಾವಿಲ್ಲ ಹುಡುಗರು. ಸಣ್ಣ ಮಕ್ಕಳು ಹಿಂಗೆ ಆಡೋದು ನೋಡಿ ಅಪ್ಪ ಏನು ಮಾಡ್ತಿರ್ತಾನೆ ಅಂದ್ರೆ ವಿಡಿಯೋ ಮಾಡ್ತಿರ್ತಾನೆ. ನಾವು ವಿಡಿಯೋ ಮಾಡಿ ತಮ್ಮ ಫ್ರೆಂಡ್ಸಿಗೆಲ್ಲ ವ್ಯಾಟ್ಸಪ್ ಗ್ರೂಪಿಗೆ ಹಾಕಿ ನಮ್ಮ ಚಿನ್ನನ ವಿಡಿಯೋ ಇದು ಅಂತ ಬಿಡ್ತಿರ್ತಾನೆ. ಮಗ ಸಣ್ಣ ಹುಡುಗಿದ್ದಾಗ ಎದಿ ಮೇಲೆ ಅಂಬೆಗಿಲ್ಲಿ ಇಟ್ಟು ಆಡುವಾಗ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡ್ತಿರ್ತಾನ. ಅವ ಮುಂದೆ ದೊಡ್ಡವಾಗಿ ಎದಿ ಮೇಲೆ ಕಾಲು ಕೊಡು ನೀ ಆಸ್ತಿಗೆ ಸಹಿ ಮಾಡಂತಿರ್ತಾನೆ. ಮತ್ತು ಅವತ್ತು ವಿಡಿಯೋ ಮಾಡಿ ಬಿಡ್ಬೇಕಪ್ಪ ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತ ಕಂಪ್ಲೇಂಟ್ ಯಾಕೆ ಕೊಡ್ತೀವಿ ಹೇಳವಾಗ? ಖಲೀಲ್ ಜಿಬ್ರಾನ್ ಹೇಳ್ತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ನಿನ್ನ ಮಕ್ಕಳು ನಿನ್ನ ಮುಖಾಂತರ ಬಂದವರೇ ಹೊರತು ನಿನ್ನಿಂದ ಬಂದವರಲ್ಲ. ಯಾವುದೋ ಒಂದು ಶಕ್ತಿ ಈ ಭೂಮಿಗೆ ಅವ್ರಿಗೆ ಕಳಿಸಿದೆ, ನಿನ್ನ ಮುಖಾಂತರ ಅವರು ಈ ಜಗತ್ತಿಗೆ ಬಂದಾರ ಅಷ್ಟೇ. ಮತ್ತು ಹಾಗಿದ್ರೆ ಮಕ್ಕಳು ಜೋಪಾನ ಮಾಡಬಾರ್ದಂತ ಅನ್ಕೋಬೇಕನ್ರಿ? ಅನ್ಕೊಂಡಿರಬೇಕು. ಅನ್ಕೊಂಡಿದ್ದೆಲ್ಲ ಈಡೇರ್ತೈತಿ ಅನ್ನುವ ತಪ್ಪು ಕಲ್ಪನೆಯೊಳಗೆ ಮನುಷ್ಯ ಬದುಕಬಾರ್ದಷ್ಟೇ. ಇದು ತತ್ವಜ್ಞಾನ. ನಾವೇನು ಬಯಸೀವಿ ಬಯಸಿದ್ದೆಲ್ಲ ಈಡೇರುವುದಿಲ್ಲ, ಬಯಸಿದ್ದೆಲ್ಲ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮತ್ತು ಪಡ್ಕೊಂಡಿದ್ದೆಲ್ಲ ನಾವೇನಂತೀವಿ, ಏನು ಪಡ್ಕೊಂಡಿವಿ ಅದು ನಮ್ಮ ಕೈ ಬಿಟ್ಟು ಹೋಗಬಾರ್ದಂತೀವಿ. ಹಿಂಗಿರ್ತೈತೇನು ಜಗತ್ತಿನೊಳಗೆ? ಅಲೆಕ್ಸಾಂಡರ್ ಮಹಾರಾಜ ಇಡೀ ಜಗತ್ತು ಗೆದ್ದಿದ್ದ. ಗೆದ್ದು ಕೊನೆಗೆ ಹೋಗುವಾಗ ಅವ ಬರೆದ ಕೊನೆಯ ಸಾಲು ಅಂದರೆ ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ. ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಯಾಕಂದ್ರೆ ಹೋಗುವಾಗ ಬರಿಗೈಯಿಂದ ಹೊಂಟಿನೆಲ್ಲ, ಈ ಶ್ರೀಮಂತ ದೇಶದ ಬಡವ ದೊರೆ ನಾನು ಅಂತ. ಯಾವುದು ಖಾಯಂ ನನ್ನ ಜೊತೆ ಉಳಿತದೆ ಹೇಳಿ? ಯಾವುದು ಉಳಿಯುವುದಿಲ್ಲ. ಒಂದು ದಿವಸ ಈ ದೇಹವೇ ನನ್ನಿಂದ ದೂರ ಆಗುವಾಗ ನಾನು ಗಳಿಸಿದ ಸಂಪತ್ತು ದೂರ ಆಗ್ತದೆ, ಸಂಬಂಧಗಳು ದೂರ ಆಗ್ತವೆ, ಎಲ್ಲವೂ ಸಹಿತ ಒಂದು ದಿವಸ ಯಾವುದು ನಾನು ಪಡ್ಕೊಂಡಿನಿ ಆ ಜಗತ್ತು ನನ್ನಿಂದ ದೂರ ಹಾಕೋಂತ ಹೋಗ್ತಿರ್ತದೆ. ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ. ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗೆ ಉಳ್ಕೊಂಡಿರ್ತೈತೇನು? ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ. ಈಗ ನೀವು ಮದುವೆ ಆಗಿರಿ, ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ ನೀವು, ವ್ಯತ್ಯಾಸ ಐತೆ ಇಲ್ಲಿ. ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಉಳ್ದೈತೇನೆ ಈಗದು. ಮತ್ತು ಆ ಉತ್ಸಾಹ ಇದ್ರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು? ಯಾಕೆ ಬಂದಿರ್ತಾರಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೇನೆ ಇಲ್ಲಿ. ಏನು ಮದುವೆಗಿನ ಮುಂಚೆ ಹೆಂಡತಿ ಕೇಳಲ್ಲ ಗಂಡಕ್ಕೆ, ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದಿರಿಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ನನ್ನ ಬರ್ತ್ಡೇ ದಿವಸ ಗಿಫ್ಟ್ ತಂದು ಕೊಡ್ತಿದ್ರಿ. ಮದುವೆ ಆದ ಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ, ಬರ್ತ್ಡೇ ಗಿಫ್ಟ್ ಇಲ್ಲ, ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ, ಏನೂ ಮಾಡೋದಿಲ್ಲಲ್ಲ ಅಂತ. ಅವಾಗ ಅವ ಗಂಡಂದ ಹುಚ್ಚಿ, ಪ್ರಚಾರ ಎಲೆಕ್ಷನ್ಕಿನ್ನ ಮೊದಲು ಇರ್ತೈತಿ, ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ. ಎಲೆಕ್ಷನ್ ಖತಮ್, ಪ್ರಚಾರ ಖತಮ್, ಮೊದಲಷ್ಟೇ ಇರೋದು. ಅಂದ್ರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ? ಅಂದರೆ ಯಾವುದನ್ನು ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದು ದಿವಸ ದೂರ ಸರ್ಕೋಂತ ಹೋಗ್ತೈತೆ. ಸಂಬಂಧಗಳು ದೂರ ಸರಿತಾವ, ಪದವಿ ಪ್ರಶಸ್ತಿಗಳು ದೂರ ಸರಿತಾವ, ಗೌರವಗಳು ದೂರ ಸರಿತಾವ. ಒಮ್ಮೆ ಜನ ಮೆರೆಸ್ಯಾರ, ಒಮ್ಮೆ ಹೊಗಳ್ಯಾರ, ಒಮ್ಮೆ ಬೈತಾರ. ಇದು ಜಗತ್ತಿನ ನಿಯಮ ಅಷ್ಟೇ. ಎಲ್ಲವೂ ಎಲ್ಲ ಕಾಲಕ್ಕೆ ಹಾಗೆ ಇರ್ತೈತೆ ಅಂತಿಲ್ಲ. ಅದಕ್ಕೆ ಮನುಷ್ಯ ತಿಳ್ಕೋಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ, ಬಯಸಿದ್ದೆಲ್ಲ ಸಿಗುವುದಿಲ್ಲ,
ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಂ ಇರೋದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಏನು ಹೇಳ್ಯಾರ ಸ್ವಾಮಿಗಳು ಅಂದ್ರೆ ಇದನ್ನು ನೆನಪು ಮಾಡ್ಕೊತ ಹೋಗೋದು ಅಷ್ಟ, ಅನ್ಕೊಂತ ಹೋಗೋದು. ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಕ್ಕಿದ್ದೆಲ್ಲ ಖಾಯಂ ಜೊತೆಗೆ ಇರೋದಿಲ್ಲ. ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ. ಇದು ಒಂದೇ ಮಹಾಮಂತ್ರ ನೆನಪಿಟ್ಟರೆ ಜೀವನ ಧನ್ಯ ಆಗ್ತೈತಿ. ಇದೇ ತತ್ವಜ್ಞಾನ ಅಷ್ಟೇ. ತತ್ವಜ್ಞಾನ ಅಂದರೆ ಇದನ್ನು ತಿಳ್ಕೊಳ್ಳೋದು. ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ, ಹೊರಗೆಲ್ಲ ಮಾಡ್ತಿರ್ಬೇಕು, ಆದರೆ ತಲೆಯಾಗ ಗೊತ್ತಿರಬೇಕು ಇದು ಇಷ್ಟ ಅಂತ ಗೊತ್ತಿರ್ಬೇಕಷ್ಟೆ. ತಲೆಯೊಳಗಿರ್ಬೇಕು. ಪ್ರಪಂಚ ಹೊರಗೆ ಮಾಡ್ತಿರ್ಬೇಕು, ಪರಮಾರ್ಥ ಹೊರಗೆಲ್ಲ ಇರಬೇಕು, ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು, ಒಳಗೆ ಶಿವನ ಬೆಳಕಿರಬೇಕು. ಇದು ತತ್ವಜ್ಞಾನ, ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ. ಇದನ್ನೇ ಕಲಿಯುವುದು ಮನುಷ್ಯ.